ಕಾವೇರಿ ಕಣಿವೆಯಲ್ಲಿ ನೀರಿಲ್ಲ. ನಾವು ಈ 1.5-2 ತಿಂಗಳಿಂದ ನಾವು ಸತತವಾಗಿ ನಾವು ಹೇಳ್ತಾ ಇದ್ದೀವಿ ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ. ಬೆಂಗಳೂರಲ್ಲಿ ಸುಮಾರು ಕೋಟಿ ಜನ ಇದ್ದಾರೆ. ಆ ಕೋಟಿ ಜನಕ್ಕೆ ಪ್ರತಿದಿನ ನೀರು ಬೇಕು ಅಂದರೆ ಎಲ್ಲಿಂದ ತಗೊಂಬರ್ತೀರಿ? ಮುಂಗಾರು ಮಳೆ ಮುಗಿದೋಗಿದೆ, ಇನ್ನು ಮುಂದೆ ಅಂಥ ದೊಡ್ಡ ಮಳೆಗಳಿಲ್ಲ. ಹಾಗಾಗಿ 3 ತಿಂಗಳಾದ ಮೇಲೆ ನಮಗಿಂಥ ಸ್ಥಿತಿ ಬರುತ್ತೆ. ನಾವು ಏನು ಗ್ಲೂಕೋಸ್ ತಗೊಳ್ಳೋ ರೀತಿಯಲ್ಲಿ ತಗೊಂಡು ನರಗಳಿಗೆ ಬಾಯಲ್ಲಿ ಕುಡಿಲಿಕ್ಕೆ ಸಿಗೋದಿಲ್ಲ ಕಾವೇರಿ ನೀರು. ನರಗಳ ಮುಖಾಂತರ ಜೀವ ಉಳಿಸ್ಕೋಬೇಕಾಗಿರೋಂಥ ದಿನಗಳು ಭಾಳ ದೂರ ಇಲ್ಲ ಅನ್ನೋ ಒಂದು ಸಂದೇಶವನ್ನು ನಾವು ಒಂದು ರೀತಿ ವಿನೂತನವಾಗಿ ನಾವು ಇವತ್ತೊಂದು ಹೋರಾಟ ಮಾಡ್ತಾಯಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು ಆದಷ್ಟು ಬೇಗ ಇವತ್ತೇ ನೀವೊಂದು ಸಂದೇಶ ಕೊಡಿ, ಕಾವೇರಿ ನೀರು ಬಿಡೋದಿಲ್ಲ ಅಂತ ಹೇಳುವಂಥ ಸಂದೇಶವನ್ನು ಕೊಡಿ. ನಾವು ನಿಮ್ಮ ಪರವಾಗಿರ್ತೀವಿ. ಇಲ್ಲವಂದರೆ ಕನ್ನಡಿಗರ ವಿರೋಧಿ ಸಿದ್ದರಾಮಯ್ಯ ಅಂತ ಹೇಳುವಂಥ ಕನ್ನಡಿಗರ ವಿರೋಧಿ ಡಿ ಕೆ ಶಿವಕುಮಾರ್ ಅಂತೇಳಿ ಹೇಳಬೇಕಾಗತ್ತೆ ಅಂತ ಹೇಳಲಿಕ್ಕೆ ಬಯಸ್ತೇನೆ.